ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಕಾರಣ ನಿನ್ನೆ ಕೋರ್ಟ್ನಲ್ಲಿ ಅವರು ಸಲ್ಲಿಸಿದ ಅರ್ಜಿ ವಜಾದ ಬೆನ್ನಲ್ಲೇ ಬಂಧನ ಭೀತಿಯಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಬಿಜೆಪಿ ಶಾಸಕ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬಂಧನ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನು ಮೊರೆಗೆ ಹೋಗಿದ್ದಾರೆ. ಶಾಸಕರ ಪರ ವಕೀಲ ಹೇಮಂತ್ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು. ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ. ಅಲ್ಲಿ ಅವಕಾಶಗಳು ಇದೆಯಾ ಅಥವಾ ಇಲ್ಲೇನಾಗಬಹುದು? ಬಂಧನದ ಭೀತಿ ಎಷ್ಟಿದೆ ಬಸವರಾಜ್ ಅವರಿಗೆ? ಎಷ್ಟಾಗಿದ್ರೆ ಬಾಬು, ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳಿ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ಹಾಜರಾಗಿರುವಂತ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಅಲ್ಲಿ ಅಕ್ಸೆಪ್ಟ್ ಆಗಿಲ್ಲ. ಅಂದ್ರೆ ಇನ್ನೂ ಕೂಡ ಅರ್ಜಿ ಅಕ್ಸೆಪ್ಟ್ ಆಗಿಲ್ಲ. ಅಕ್ಸೆಪ್ಟ್ ಆದ ಬಳಿಕ ಅದನ್ನ ವಿಚಾರಣೆಗೆ ಒಂದು ದಿನಾಂಕವನ್ನ ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಇಂದು ಅದು ಯಾವುದೇ ರೀತಿಯಾದಂತಹ ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಹೊರತು ಇನ್ನೂ ಅದನ್ನ ವೆರಿಫೈ ಮಾಡಿ ಮುಂದಿನ ದಿನಾಂಕವನ್ನ ಅದಕ್ಕೆ ಒಂದು ನಿಗದಿಯನ್ನ ಪಡಿಸ್ತಾರೆ. ಆದ್ರೆ ಇಲ್ಲಿ ಸಿಐಡಿ ಅಧಿಕಾರಿಗಳು ಶತಾಯಗತಾಯ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ವಿಶೇಷ ತಂಡವನ್ನು ಕೂಡ ರಚನೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಈ ಪ್ರಕರಣದ ಸಂಪೂರ್ಣವಾದಂತಹ ಒಂದು ತನಿಖೆ ಮುಗಿದೋಗಿದೆ. ಆದ್ರೆ ಪಾರ್ಟ್ ಆಫ್ ಏನಿದೆ ಅಂದ್ರೆ ಭೈರತಿ ಬಸವರಾಜ್ ಅವರ ಒಂದು ಹೇಳಿಕೆಗಳು ಮತ್ತೆ ವಿಚಾರಣೆಗಳೇನಿದೆ ಅದನ್ನ ಪಡೆದುಕೊಳ್ಳೋದಷ್ಟೇ ಬಾಕಿ. ಯಾಕಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನುವಂತಹಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ಈಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಭೈರತಿ ಬಸವರಾಜ್ ಅವರ ಹೇಳಿಕೆಗಳು ಬಹು ಮುಖ್ಯವಾಗಿರುತ್ತೆ. ಅವರು ಯಾವ ರೀತಿ ಇದು ವಿಚಾರಣೆಯಲ್ಲಿ ಅದನ್ನ ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿರುವಂತದ್ದು. ಹೀಗಾಗಿ ಅವರು ಸದ್ಯದ ಮಟ್ಟಿಗೆ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆದ್ರೆ ಅವರ ಮೊಬೈಲ್ ಏನಿದೆ ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಅಲ್ಲಿ ಕಂಡು ಬಂದಿರುವಂತಹ ಒಂದು ಕಾರಣದಿಂದಾಗಿ ಈಗಾಗಲೇ ವಿಶೇಷ ತಂಡ ಏನಿದೆ ಅದು ಪುಣೆಗೆ ಹೋಗಿ ಅಲ್ಲಿ ಒಂದು ಸರ್ಚ್ ಆಪರೇಷನ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಶಾಸಕ ಮತ್ತೆ ಅವರ ಪ್ರಭಾವಕ್ಕೆ ಹೊರತುಪಡಿಸಿ ಇಲ್ಲಿ ಸಿಐಡಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ತಾವು ಮುಗಿಸಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತದ್ದು. ಯಾಕಂದ್ರೆ ಇದನ್ನ ಲೆಂತ್ ಆಗಿ ಒಂದು ಸಲ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಎಫ್ಐಆರ್ ಅನ್ನ ರದ್ದು ಕೋರಿ ಅರ್ಜಿ ಹಾಕ್ತಾರೆ. ಅಂದ್ರೆ ಎಫ್ಐಆರ್ ನಲ್ಲಿ ನನ್ನ ಹೆಸರನ್ನು ಯಾಕೆ ಸೇರಿಸಿದ್ರೆ ಅದನ್ನ ತೆಗೆಸಿ ಅನ್ನುವಂತಹ ರೀತಿಯಲ್ಲಿ ಅರ್ಜಿ ಹಾಕ್ತಾರೆ, ನಿರೀಕ್ಷಣಾ ಜಾಮೀನು ಹಾಕ್ತಾರೆ, ಮತ್ತೆ ಕೋಕಾ ಆಕ್ಟ್ ವಿರುದ್ಧವಾಗಿ ಒಂದು ಅರ್ಜಿಯನ್ನು ಸಹ ಹಾಕ್ತಾರೆ. ಹೀಗಾಗಿ ಈ ಒಂದು ಟೈಮ್ ಗ್ಯಾಪ್ ಏನಿದೆ ಈ ಟೈಮ್ ಗ್ಯಾಪ್ ನಿಂದಾಗಿ ಸಿಐಡಿ ಅಧಿಕಾರಿಗಳು ತಮಗೆ ಕೊಟ್ಟಿರುವಂತಹ ಒಂದು ವರ್ಕ್ ಒಂದು ಟೈಮಿಂಗ್ ಏನಿದೆ ಅದು ಮೀರ್ತಾ ಹೋಗ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಚಾರ್ಜ್ ಶೀಟ್ಗೆ ಸಿದ್ಧವಾಗಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅವರ ಹೇಳಿಕೆಗಳು ಕೂಡ ಉಲ್ಲೇಖ ಆಗಬೇಕಾಗಿದೆ. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಹೀಗಾಗಿ ಸದ್ಯ ಈಗ ಮತ್ತೆ ಪುನರಾವರ್ತನೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ಏನಾದ್ರು ಅರ್ಜಿ ಏನು ಹಾಕಿದ್ದಾರೆ ಮುಂದೆ ಅಕ್ಸೆಪ್ಟ್ ಆದ್ರೆ ಮತ್ತೆ ಒಂದು ಸರ್ಕಲ್ ಬರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಕಾರಣ ನಿನ್ನೆ ಕೋರ್ಟ್ನಲ್ಲಿ ಅವರು ಸಲ್ಲಿಸಿದ ಅರ್ಜಿ ವಜಾದ ಬೆನ್ನಲ್ಲೇ ಬಂಧನ ಭೀತಿಯಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಬಿಜೆಪಿ ಶಾಸಕ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬಂಧನ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನು ಮೊರೆಗೆ ಹೋಗಿದ್ದಾರೆ. ಶಾಸಕರ ಪರ ವಕೀಲ ಹೇಮಂತ್ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು. ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ. ಅಲ್ಲಿ ಅವಕಾಶಗಳು ಇದೆಯಾ ಅಥವಾ ಇಲ್ಲೇನಾಗಬಹುದು? ಬಂಧನದ ಭೀತಿ ಎಷ್ಟಿದೆ ಬಸವರಾಜ್ ಅವರಿಗೆ?
ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳಿ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ಹಾಜರಾಗಿರುವಂತ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಅಲ್ಲಿ ಅಕ್ಸೆಪ್ಟ್ ಆಗಿಲ್ಲ, ಅಂದ್ರೆ ಇನ್ನೂ ಕೂಡ ಅರ್ಜಿ ಅಕ್ಸೆಪ್ಟ್ ಆಗಿಲ್ಲ. ಅಕ್ಸೆಪ್ಟ್ ಆದ ಬಳಿಕ ಅದನ್ನ ವಿಚಾರಣೆಗೆ ಒಂದು ದಿನಾಂಕವನ್ನ ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಇಂದು ಅದು ಯಾವುದೇ ರೀತಿಯಾದಂತಹ ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಹೊರತು ಇನ್ನೂ ಅದನ್ನ ವೆರಿಫೈ ಮಾಡಿ ಮುಂದಿನ ದಿನಾಂಕವನ್ನ ಅದಕ್ಕೆ ಒಂದು ನಿಗದಿಯನ್ನ ಪಡಿಸ್ತಾರೆ. ಆದ್ರೆ ಇಲ್ಲಿ ಇತ್ತ ಸಿಐಡಿ ಅಧಿಕಾರಿಗಳು ಶತಾಯಗತಾಯ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ವಿಶೇಷ ತಂಡವನ್ನು ಕೂಡ ರಚನೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಈ ಪ್ರಕರಣದ ಸಂಪೂರ್ಣವಾದಂತಹ ಒಂದು ತನಿಖೆ ಮುಗಿದೋಗಿದೆ. ಆದ್ರೆ ಪಾರ್ಟ್ ಆಫ್ ಏನಿದೆ ಅಂದ್ರೆ ಭೈರತಿ ಬಸವರಾಜ್ ಅವರ ಒಂದು ಹೇಳಿಕೆಗಳು ಮತ್ತೆ ವಿಚಾರಣೆಗಳೇನಿದೆ ಅದನ್ನ ಪಡೆದುಕೊಳ್ಳೋದಷ್ಟೇ ಬಾಕಿ. ಯಾಕಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನುವಂತಹಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ಈಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಭೈರತಿ ಬಸವರಾಜ್ ಅವರ ಹೇಳಿಕೆಗಳು ಬಹು ಮುಖ್ಯವಾಗಿರುತ್ತೆ. ಅವರು ಯಾವ ರೀತಿ ಇದು ವಿಚಾರಣೆಯಲ್ಲಿ ಅದನ್ನ ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿರುವಂತದ್ದು. ಹೀಗಾಗಿ ಅವರು ಸದ್ಯದ ಮಟ್ಟಿಗೆ ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆದ್ರೆ ಅವರ ಮೊಬೈಲ್ ಏನಿದೆ ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಅಲ್ಲಿ ಕಂಡು ಬಂದಿರುವಂತಹ ಒಂದು ಕಾರಣದಿಂದಾಗಿ ಈಗಾಗಲೇ ವಿಶೇಷ ತಂಡ ಏನಿದೆ ಅದು ಪುಣೆಗೆ ಹೋಗಿ ಅಲ್ಲಿ ಒಂದು ಸರ್ಚ್ ಆಪರೇಷನ್ ಅನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಶಾಸಕ ಮತ್ತೆ ಅವರ ಪ್ರಭಾವಕ್ಕೆ ಹೊರತುಪಡಿಸಿ ಇಲ್ಲಿ ಸಿಐಡಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ತಾವು ಮುಗಿಸಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತದ್ದು. ಯಾಕಂದ್ರೆ ಇದನ್ನ ಲೆಂತ್ ಆಗಿ ಒಂದು ಸಲ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಎಫ್ಐಆರ್ ಅನ್ನ ರದ್ದು ಕೋರಿ ಅರ್ಜಿ ಹಾಕ್ತಾರೆ. ಅಂದ್ರೆ ಎಫ್ಐಆರ್ ನಲ್ಲಿ ನನ್ನ ಹೆಸರನ್ನು ಯಾಕೆ ಸೇರಿಸಿದ್ರೆ ಅದನ್ನ ತೆಗೆಸಿ ಅನ್ನುವಂತಹ ರೀತಿಯಲ್ಲಿ ಅರ್ಜಿ ಹಾಕ್ತಾರೆ, ನಿರೀಕ್ಷಣಾ ಜಾಮೀನು ಹಾಕ್ತಾರೆ, ಮತ್ತೆ ಕೋಕಾ ಆಕ್ಟ್ ವಿರುದ್ಧವಾಗಿ ಒಂದು ಅರ್ಜಿಯನ್ನು ಸಹ ಹಾಕ್ತಾರೆ. ಹೀಗಾಗಿ ಈ ಒಂದು ಟೈಮ್ ಗ್ಯಾಪ್ ಏನಿದೆ, ಈ ಟೈಮ್ ಗ್ಯಾಪ್ ನಿಂದಾಗಿ ಸಿಐಡಿ ಅಧಿಕಾರಿಗಳು ತಮಗೆ ಕೊಟ್ಟಿರುವಂತಹ ಒಂದು ವರ್ಕ್ ಒಂದು ಟೈಮಿಂಗ್ ಏನಿದೆ ಅದು ಮೀರ್ತಾ ಹೋಗ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಚಾರ್ಜ್ ಶೀಟ್ಗೆ ಸಿದ್ಧವಾಗಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅವರ ಹೇಳಿಕೆಗಳು ಕೂಡ ಉಲ್ಲೇಖ ಆಗಬೇಕಾಗಿದೆ. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಹೀಗಾಗಿ ಸದ್ಯ ಈಗ ಮತ್ತೆ ಪುನರಾವರ್ತನೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ಏನಾದ್ರು ಅರ್ಜಿ ಏನು ಹಾಕಿದ್ದಾರೆ, ಮುಂದೆ ಅಕ್ಸೆಪ್ಟ್ ಆದ್ರೆ ಮತ್ತೆ ಒಂದು ಸರ್ಕಲ್ ಬರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಕಾರಣ ನಿನ್ನೆ ಕೋರ್ಟ್ನಲ್ಲಿ ಅವರು ಸಲ್ಲಿಸಿದ ಅರ್ಜಿ ವಜಾದ ಬೆನ್ನಲ್ಲೇ ಬಂಧನ ಭೀತಿಯಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಬಿಜೆಪಿ ಶಾಸಕ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬಂಧನ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನು ಮೊರೆಗೆ ಹೋಗಿದ್ದಾರೆ. ಶಾಸಕರ ಪರ ವಕೀಲ ಹೇಮಂತ್ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು. ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ. ಅಲ್ಲಿ ಅವಕಾಶಗಳು ಇದೆಯಾ ಅಥವಾ ಇಲ್ಲೇನಾಗಬಹುದು? ಬಂಧನದ ಭೀತಿ ಎಷ್ಟಿದೆ ಬಸವರಾಜ್ ಅವರಿಗೆ? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳಿ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ಹಾಜರಾಗಿರುವಂತ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಅಲ್ಲಿ ಅಕ್ಸೆಪ್ಟ್ ಆಗಿಲ್ಲ, ಅಂದ್ರೆ ಇನ್ನೂ ಕೂಡ ಅರ್ಜಿ ಅಕ್ಸೆಪ್ಟ್ ಆಗಿಲ್ಲ. ಅಕ್ಸೆಪ್ಟ್ ಆದ ಬಳಿಕ ಅದನ್ನ ವಿಚಾರಣೆಗೆ ಒಂದು ದಿನಾಂಕವನ್ನ ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಇಂದು ಅದು ಯಾವುದೇ ರೀತಿಯಾದಂತಹ ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಹೊರತು ಇನ್ನೂ ಅದನ್ನ ವೆರಿಫೈ ಮಾಡಿ ಮುಂದಿನ ದಿನಾಂಕವನ್ನ ಅದಕ್ಕೆ ಒಂದು ನಿಗದಿಯನ್ನ ಪಡಿಸ್ತಾರೆ. ಆದ್ರೆ ಇಲ್ಲಿ ಇತ್ತ ಸಿಐಡಿ ಅಧಿಕಾರಿಗಳು ಶತಾಯಗತಾಯ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ವಿಶೇಷ ತಂಡವನ್ನು ಕೂಡ ರಚನೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಈ ಪ್ರಕರಣದ ಸಂಪೂರ್ಣವಾದಂತಹ ಒಂದು ತನಿಖೆ ಮುಗಿದೋಗಿದೆ. ಆದ್ರೆ ಪಾರ್ಟ್ ಆಫ್ ಏನಿದೆ ಅಂದ್ರೆ ಭೈರತಿ ಬಸವರಾಜ್ ಅವರ ಒಂದು ಹೇಳಿಕೆಗಳು ಮತ್ತೆ ವಿಚಾರಣೆಗಳೇನಿದೆ ಅದನ್ನ ಪಡೆದುಕೊಳ್ಳೋದಷ್ಟೇ ಬಾಕಿ. ಯಾಕಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನುವಂತಹಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ಈಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಭೈರತಿ ಬಸವರಾಜ್ ಅವರ ಹೇಳಿಕೆಗಳು ಬಹು ಮುಖ್ಯವಾಗಿರುತ್ತೆ. ಅವರು ಯಾವ ರೀತಿ ಇದು ವಿಚಾರಣೆಯಲ್ಲಿ ಅದನ್ನ ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿರುವಂತದ್ದು. ಹೀಗಾಗಿ ಅವರು ಸದ್ಯದ ಮಟ್ಟಿಗೆ ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆದ್ರೆ ಅವರ ಮೊಬೈಲ್ ಏನಿದೆ ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಅಲ್ಲಿ ಕಂಡು ಬಂದಿರುವಂತಹ ಒಂದು ಕಾರಣದಿಂದಾಗಿ
ಈಗಾಗಲೇ ವಿಶೇಷ ತಂಡ ಏನಿದೆ ಅದು ಪುಣೆಗೆ ಹೋಗಿ ಅಲ್ಲಿ ಒಂದು ಸರ್ಚ್ ಆಪರೇಷನ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಶಾಸಕ ಮತ್ತೆ ಅವರ ಪ್ರಭಾವಕ್ಕೆ ಹೊರತುಪಡಿಸಿ ಇಲ್ಲಿ ಸಿಐಡಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ತಾವು ಮುಗಿಸಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತದ್ದು. ಯಾಕಂದ್ರೆ ಇದನ್ನ ಲೆಂತ್ ಆಗಿ ಒಂದು ಸಲ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಎಫ್ಐಆರ್ ಅನ್ನ ರದ್ದು ಕೋರಿ ಅರ್ಜಿ ಹಾಕ್ತಾರೆ. ಅಂದ್ರೆ ಎಫ್ಐಆರ್ ನಲ್ಲಿ ನನ್ನ ಹೆಸರನ್ನು ಯಾಕೆ ಸೇರಿಸಿದ್ರೆ ಅದನ್ನ ತೆಗೆಸಿ ಅನ್ನುವಂತಹ ರೀತಿಯಲ್ಲಿ ಅರ್ಜಿ ಹಾಕ್ತಾರೆ, ನಿರೀಕ್ಷಣಾ ಜಾಮೀನು ಹಾಕ್ತಾರೆ, ಮತ್ತೆ ಕೋಕಾ ಆಕ್ಟ್ ವಿರುದ್ಧವಾಗಿ ಒಂದು ಅರ್ಜಿಯನ್ನು ಸಹ ಹಾಕ್ತಾರೆ. ಹೀಗಾಗಿ ಈ ಒಂದು ಟೈಮ್ ಗ್ಯಾಪ್ ಏನಿದೆ, ಈ ಟೈಮ್ ಗ್ಯಾಪ್ ನಿಂದಾಗಿ ಸಿಐಡಿ ಅಧಿಕಾರಿಗಳು ತಮಗೆ ಕೊಟ್ಟಿರುವಂತಹ ಒಂದು ವರ್ಕ್ ಒಂದು ಟೈಮಿಂಗ್ ಏನಿದೆ ಅದು ಮೀರ್ತಾ ಹೋಗ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಚಾರ್ಜ್ ಶೀಟ್ಗೆ ಸಿದ್ಧವಾಗಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅವರ ಹೇಳಿಕೆಗಳು ಕೂಡ ಉಲ್ಲೇಖ ಆಗಬೇಕಾಗಿದೆ. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಹೀಗಾಗಿ ಸದ್ಯ ಈಗ ಮತ್ತೆ ಪುನರಾವರ್ತನೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ಏನಾದ್ರು ಅರ್ಜಿ ಏನು ಹಾಕಿದ್ದಾರೆ, ಮುಂದೆ ಅಕ್ಸೆಪ್ಟ್ ಆದ್ರೆ ಮತ್ತೆ ಒಂದು ಸರ್ಕಲ್ ಬರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.